ಓಂ ಅದೃಶ್ಯತ್ವಾದಿಗುಣಕೋ ಧರ್ಮೋಕ್ತೇಃ ಓಂ ದ್ವೇ ವಿದ್ಯೆ ವೇದಿತವ್ಯೆ ಪರಾಚೈವಾಪರಾಚ. ಒಂದನೇ ಅಧ್ಯಾಯದ 2ನೇ ಪಾದದ 21ನೇ ಸೂತ್ರ ಇದು. ಅದರ ತತ್ವಪ್ರಕಾಶಿಕ ಈಗ ನೋಡಿ ಮುಗಿಸಿದ್ದೀವಿ. ಸತ್ತರ್ಕ ದೀಪಾವಳಿ ಮತ್ತು ತತ್ವಪ್ರದೀಪ ಇದನ್ನು ಇವತ್ತು ನೋಡಬೇಕು. ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿಯಲ್ಲಿ ಪ್ರತಿಯೊಂದು ವಾಕ್ಯವನ್ನು ನೋಡಬೇಕಾದ ವಿಷಯ ಏನೂ ಇಲ್ಲ. ಅದನ್ನು ಈಗಾಗಲೇ ತತ್ವಪ್ರಕಾಶಿಕದಲ್ಲಿ ನಾವು ನೋಡಿ ಮುಗಿಸಿದ್ದೀವಿ. ಅದರಲ್ಲಿ ಕೊನೆಯ ಒಂದು 2-3 ವಾಕ್ಯಗಳನ್ನು ನೋಡಿದರೆ ಸಾಕು. ವೇದಾನಾಂ ಅಪರವಿದ್ಯಾ ವಿಷಯತ್ವಂ ಯಜ್ಞಾದಿ ಅರ್ಥಾಂತರ ವಿಷಯತ್ವ ವಿವಕ್ಷಯ ತೇಷಾಮೇವ ಪರವಿದ್ಯಾ ವಿಷಯತ್ವಂ ವಿಷ್ಣು ವಿಷಯತ್ವ ವಿವಕ್ಷಯ ಇತಿ ಅವಗಂತವ್ಯಂ ತದುಕ್ತಂ ಪರಮ ಸಂಹಿತಾಯಾಂ ಅಂತ ಒಂದು ವಾಕ್ಯ ಇದೆ. ಅದಾದ್ಮೇಲೆ ಋಗಾದ್ಯ ಅಪರಾವಿದ್ಯಾ ಯದಾ ವಿಷ್ಣುರ್ನ ವಾಚಕಾಹ ಅಂತ ಹೀಗೆ ಅಥರ್ವಣ ಭಾಷ್ಯದ ಪರಮ ಸಂಹಿತಾದ ಶ್ಲೋಕ ಇದೆ. ಸತ್ತರ್ಕ ದೀಪಾವಳಿಯಲ್ಲಿ ಕೊನೆಯ 1-2 ವಾಕ್ಯ ಮಾತ್ರ ನಾವು ನೋಡಬೇಕಾದ್ದು. ಒಂದೇ ವೇದ ಅನ್ನೋದು, ವೇದ ಮತ್ತು ಇತ್ಯಾದಿ ಶಾಸ್ತ್ರಗಳು ಅವು ಅಪರವಿದ್ಯಾ ವಿಷಯತ್ವ, ಅಪರವಿದ್ಯಾ ಎಂಬ ಶಬ್ದಕ್ಕೆ ಅವು ವಿಷಯ ಆಗ್ತವೆ, ಅಂದರೆ ವಾಚ್ಯ ಆಗ್ತವೆ. ಇಲ್ಲಿ ವಿಷಯ ಅಂದರೆ ವಾಚ್ಯ ಅಂತ ಅರ್ಥ. ವೇದಗಳು ಅಪರವಿದ್ಯಾ ಎಂಬ ಶಬ್ದದಿಂದ ಕರೆಯಲ್ಪಡ್ತವೆ. ಯಾವಾಗ ಅಂದರೆ ಯಜ್ಞಾದಿ ಅರ್ಥಾಂತರ ವಿವಕ್ಷಯ, ಭಗವಂತನನ್ನು ಬಿಟ್ಟು ಬೇರೆ ದೇವತೆಗಳು ಅಥವಾ ಯಜ್ಞ ಮೊದಲಾದ ಕರ್ಮಗಳು ಈ ವಿಷಯವನ್ನು ಅವು ಹೇಳಿದರೆ, ಇಲ್ಲಿ ವಿಷಯ ಅಂದರೆ ಪ್ರತಿಪಾದ್ಯ ವಿಷಯ ಅಂತ ಅರ್ಥ. ಹೀಗೆ ಯಜ್ಞ ಮತ್ತು ಭಗವದಿತರ ಅರ್ಥಗಳನ್ನು ಅವು ಪ್ರತಿಪಾದನೆ ಮಾಡ್ತವೆ ಅಂತ ನಮಗೆ ಅನುಭವಕ್ಕೆ ಬಂದರೆ, ನಮಗೆ ಆ ಥರ ತಿಳುವಳಿಕೆ ಬಂದರೆ, ಸ್ಥೂಲ ದೃಷ್ಟಿಯಿಂದ ನಾವು ಹಾಗೆ ತಿಳಿದ್ರೆ ವಿಷಯತ್ವ ಅಂದರೆ ಪ್ರತಿಪಾದ್ಯ, ಇಲ್ಲಿ ವಿಷಯ ಅಂದರೆ ಪ್ರತಿಪಾದ್ಯ ಅಂತ ಅರ್ಥ. ಇಲ್ಲಿ ಮುಂದೆ ವೇದ ಹಾಗೆ ಬಂದರೆ ಆವಾಗ ವೇದಗಳು ಅಪರವಿದ್ಯಾ ವಿಷಯ ಆಗ್ತವೆ. ಅಪರವಿದ್ಯಾ ಅನ್ನುವ ಶಬ್ದಕ್ಕೆ ವಾಚ್ಯ ಆಗ್ತವೆ. ಅದಾದಮೇಲೆ ತೇಷಾಮೇವ, ಅದೇ ವೇದಾದಿ ಶಾಸ್ತ್ರಗಳೇ ಪರವಿದ್ಯಾ ವಿಷಯತ್ವ, ಪರವಿದ್ಯಾ ಎಂಬ ಶಬ್ದಕ್ಕೂ ಅವು ವಾಚ್ಯ ಆಗ್ತವೆ. ಇಲ್ಲಿ ವಿಷಯ ಅಂದರೆ ವಾಚ್ಯ ಅಂತ ಅರ್ಥ. ಅದು ಹೇಗೆ ಅಂದರೆ ವಿಷ್ಣು ವಿಷಯತ್ವ ವಿವಕ್ಷಯ, ಯಜ್ಞಾದಿಗಳನ್ನು ಮುಖ್ಯವಾಗಿ ಪ್ರತಿಪಾದನೆ ಮಾಡದೆ, ಇತರ ದೇವತೆಗಳನ್ನು ಮುಖ್ಯವಾಗಿ ಪ್ರತಿಪಾದನೆ ಮಾಡದೆ ವಿಷ್ಣುವನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ವಿವಕ್ಷಾ ನಮಗೆ ಬಂದರೆ, ಹಾಗೆ ತಿಳುವಳಿಕೆ ನಮಗೆ ಬಂದರೆ, ಸೂಕ್ಷ್ಮ ದೃಷ್ಟಿ ನಮಗೆ ಬಂದರೆ ಅಂತ ಅದರ ತಾತ್ಪರ್ಯ. ಹೀಗೆ ಇಲ್ಲಿ ವಿಷ್ಣು ವಿಷಯತ್ವ ಅಂದರೆ ವಿಷ್ಣುವೇ ಅದಕ್ಕೆ ಪ್ರತಿಪಾದ್ಯ ಎಂಬ ವಿವಕ್ಷಾ ಇದ್ದರೆ, ಆವಾಗ ತೇಷಾಮೇವ ಪರವಿದ್ಯಾ ವಿಷಯತ್ವ ಅಂದರೆ ಪರವಿದ್ಯಾ ಇತಿ ಶಬ್ದ ಪ್ರತಿಪಾದ್ಯತ್ವ, ಶಬ್ದ ವಾಚ್ಯ ಅಂತ ಹೀಗೆ ಅದರ ಅರ್ಥ. ಶಬ್ದದಿಂದ ವಾಚ್ಯ ಆಗುವಿಕೆ, ಅದನ್ನು ಪರಮ ಸಂಹಿತಾದಲ್ಲಿ ಹೇಳಿದ್ದಾರೆ ಅಂತ ಅದರ ತಾತ್ಪರ್ಯ. ಇದು ಪದ್ಮನಾಭ ತೀರ್ಥರ ಮಾತಿನಲ್ಲಿ ನಮಗೆ ಕಾಣಿಸುವಂಥ ವಿಚಾರ. ಮತ್ತೆ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಅಲ್ಲಿ ಕೂಡ ನಾವು ಪ್ರತಿಯೊಂದನ್ನು ನೋಡಬೇಕಾಗಿಲ್ಲ, ಆದರೆ ಕೆಲವು ಬೇರೆ ಬೇರೆ ವಾಕ್ಯಗಳನ್ನು ಉದ್ಧರಿಸಿದ್ದಾರೆ. ಅದೃಶ್ಯತ್ವಾದಿ ಗುಣಾಹ ಇತ್ಯಾದೇಹ ಅಯಮರ್ಥ, ಇದು ತ್ರಿವಿಕ್ರಮ ಪಂಡಿತರದು. ಅದೃಶ್ಯತ್ವ ಮೊದಲಾದ ಗುಣಗಳು ಅಂತ ಹೇಳಿದಾರಲ್ಲ, ಮೊದಲಾದ ಗುಣಗಳು ಅಂದ್ರೆ ಯಾವುದು? ಅದೃಶ್ಯೇ ಅನಾತ್ಮೆ ಅಂತ ತೈತ್ರಿಯ ಉಪನಿಷತ್ನಲ್ಲಿ ಹೇಳಿರುವಂತಹ ವಿಚಾರಗಳು. ಸಹೈವ ಸಂತಂ ನ ವಿಜಾನಂತಿ ಧೀರಾಹ ಅಂತ ಇದು ಹಿಂದೆ 1ನೇ ಪಾದದಲ್ಲಿ ಒಂದು ಕಡೆ ಬಂದಿದೆ. ನ ವಿಜಾನಂತಿ ದೇವಾಹ, ನಮ್ಮ ಜೊತೆಗೆ ಇದ್ರೂ ಭಗವಂತನನ್ನ ತಿಳಿಲಿಕ್ಕೆ ನಮಗಾಗೋದಿಲ್ಲ ಅಂತ ಆ ಮಾತಿನ ಅರ್ಥ. ಹೀಗೆ ಅದೃಶ್ಯತ್ವ ಮತ್ತು ಅನಾತ್ಮ್ಯ ಅಂದರೆ ಸ್ವಾಮಿರಹಿತತ್ವ, ಇನ್ನೊಬ್ಬರ ಅಧೀನದಲ್ಲಿ ಇಲ್ಲದೆ ಇರುವಿಕೆ. ಜೀವನ ಜೊತೆಗೆ ಇದ್ರೂ ಕೂಡ ಆತನಿಂದ ತಿಳಿಯಲ್ಪಡದೇ ಇರುವಿಕೆ. ಅದೃಶ್ಯ ಅಂದರೆ ಒಟ್ಟಾರೆ ಪೂರ್ಣವಾಗಿ ತಿಳಿಯಲ್ಪಡದೇ ಇರುವಿಕೆ. ಜೀವನ ಜೊತೆಗೆ ಇದ್ರೂ ಕೂಡ, ಜೀವನ ಹೃತ್ಕಮಲದಲ್ಲೇ ಇದ್ರೂ ಕೂಡ ತಿಳಿಯಲ್ಪಡದೇ ಇರುವಿಕೆ ಅಂತ ಸಹೈವ ಸಂತಂ ನ ವಿಜಾನಂತಿ ದೇವಾಹ ಅನ್ನೋ ಮಾತಿಗೆ ಅರ್ಥ. ಸಯೋತೋ ಅಥೋ ಅಶ್ನುತೆ ಅಂತ ಇವು ಕೆಲವು ವೇದವಾಕ್ಯಗಳು ಹಿಂದೆ ಬಂದದ್ದು. ಈ ಮುಖ್ಯ ಪ್ರಾಣ ಮೊದಲಾದವರಿಗೆ ಇವನೇ ಭೋಗವನ್ನು ಕೊಡ್ತಾನೆ, ಅವನು ಮಹಾನ್ ಭೋಗ ಅಂತ ಇತ್ಯಾದಿ ಕೆಲವು ಶಬ್ದ ಬಂದಿತ್ತು. ಸ್ವಯಂ ಮಹಾಭೋಗವುಳ್ಳವನು ಉಳಿದವರಿಗೆ ಮಹಾಭೋಗ ಕೊಡ್ತಾನೆ,
ಅಂತ ಹಾಗೆ ನೆನಪಿದೆ. ಅಂತೂ ಇವೆಲ್ಲ ಹಿಂದೆ ಬಂದದ ವಾಕ್ಯಗಳು. ಇತ್ಯಾದಿನ ಅದೃಶ್ಯತ್ವಾದಿ ಗುಣಾ ವಿಷ್ಣು ಉಕ್ತಾ. ಇವು ಬೇರೆ ಬೇರೆ ವಾಕ್ಯಗಳು, ಬೇರೆ ಬೇರೆ ಉಪನಿಷತ್ತಿಂದು, ಬೇರೆ ಬೇರೆ ವೇದಗಳಲ್ಲಿ ಬಂದದ್ದು. ಆ ಗುಣಗಳನ್ನು ಭಗವಂತನಿಗೆ ಪ್ರತಿಪಾದನೆ ಮಾಡಿದ್ದಾರೆ. ಶ್ರುತ್ಯಂತರ ಅಂತಿದೆಯಲ್ಲ, ಅದು ಅಥರ್ವಣ ಉಪನಿಷತ್ತು. ಅಲ್ಲಿ ಅಸಪರಾಯಾತದಕ್ಷರಮಧಿಗಮ್ಯತೆ ಅಂತ ಹೀಗೆ ಪ್ರತಿಪಾದನೆ ಮಾಡಿದ್ದಾರೆ. ಇತಿ ಅಕ್ಷರಾತ್ ಪರತಃ ಪರಃ ಕಶ್ಚಿದಸ್ತಿ ಇತಿ ಪ್ರತೀಯತೆ. ಅಕ್ಷರನಿಗಿಂತಲೂ ಪರ ಒಬ್ಬ ಇದ್ದಾನೆ, ಅವನಿಗಿಂತ ಪರ ಒಬ್ಬ ಇದ್ದಾನೆ ಅಂತ ಹೀಗೆ ಕಂಡು ಬರ್ತದೆ. ಅನೇನ ಭಾಷ್ಯೇಣ ಅಧಿಕರಣ ಸಂಗತಿ ಅಗಾದಿ. ಇಲ್ಲಿ ನಾವು ವಿಷಯ ಹೆಚ್ಚಿಂದ ನೋಡಬೇಕಾದೇನಿಲ್ಲ. ತ್ರಿವಿಕ್ರಮ ಪಂಡಿತರ ಸಂಸ್ಕೃತ ಭಾಷೆಯ ಒಂದು ಸೊಬಗು, ಗಾಂಭೀರ್ಯ, ಅದನ್ನು ನೋಡಲಿಕ್ಕೆ ಅಂತ ಇದನ್ನು ಓದ್ತಾ ಇದ್ದೇನೆ ಅಷ್ಟೇ. ಆಚಾರ್ಯರ ಈ ಭಾಷ್ಯವಾಕ್ಯದಿಂದ, ಆಚಾರ್ಯ ಭಾಷ್ಯವಾಕ್ಯವನ್ನು ನಾವು ಓದ್ತಾ ಹೋದಾಗ ಅದೃಶ್ಯತ್ವಾದಿ ಗುಣಾ ಉಕ್ತಾ ತತ್ರ ಎತ್ತದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಈ ಎಲ್ಲ ವೇದವಾಕ್ಯಗಳನ್ನು ನೋಡಿದರೆ ಏನು ಗೊತ್ತಾಯಿತು? ಅಧಿಕರಣ ಅನೇನ ಭಾಷ್ಯೇಣ, ಭಾಷ್ಯದ ಈ ವಾಕ್ಯದಿಂದ ಅಧಿಕರಣ ಸಂಗತಿ ಅಗಾದಿ. ಒಟ್ಟಾರೆ ಈ ಅಧಿಕರಣ ಅದೇನು ಪ್ರತಿಪಾದನೆ ಮಾಡ್ತದೆ, ಇದು ಅದೃಶ್ಯತ್ವಾಧಿಕರಣ. ಈ ಅದೃಶ್ಯತ್ವಾಧಿಕರಣಕ್ಕೂ ಈ ಪ್ರಕೃತ ಸೂತ್ರಕ್ಕೂ ಏನು ಸಂಬಂಧ? ಈ ಅಧಿಕರಣಕ್ಕೂ ಹಿಂದಿನ ಒಟ್ಟಾರೆ ಶಾಸ್ತ್ರಕ್ಕೂ ಪಾದಕ್ಕೂ ಏನು ಸಂಬಂಧ? ಹೀಗೆ ಅಧಿಕರಣದ ಸಂಗತಿ ಅಂತ ಒಂದನ್ನು ಹೇಳಿದ್ದಾರೆ ಅವರು. ಅದು ಅಗಾದಿ ತಿಳಿಸಲ್ಪಟ್ಟಿದೆ. ಆ ಲುಂಗ್ಲಕಾರ ನೋಡಿ, ಕರ್ಮಣಿ ಪ್ರಯೋಗದ ಲುಂಗ್ಲಕಾರ. ವಿಷಯವಾಕ್ಯಂಚ ಉದಾಹಾರಿ. ಈ ಸೂತ್ರಕ್ಕೆ ಜಿಜ್ಞಾಸ್ಯವಾದ ಯಾವೊಂದು ವೇದವಾಕ್ಯದ ಬಗ್ಗೆ ನಮಗೆ ಗೊಂದಲ ಎದ್ದಾಗ ಈ ಸೂತ್ರದ ನೆರವನ್ನು ನಾವು ಪಡಿಬೇಕಾಗ್ತದೆ. ಅಂದರೆ ಅದೇ ವಿಷಯವಾಕ್ಯ ಇದು. ಎತ್ತದದ್ರೇಶ್ಯಂ ಅಗ್ರಾಹ್ಯಂ ಮತ್ತೆ ಅಕ್ಷರಾತ್ ಪರತಃ ಪರಃ ಇವೇ ಎಲ್ಲ ವೇದವಾಕ್ಯ ವಿಷಯವಾಕ್ಯಗಳು. ಈ ವಿಷಯದ ವಾಕ್ಯದ ಬಗ್ಗೆ ಇರುವ ಗೊಂದಲವನ್ನು ನಾವು ಪರಿಹರಿಸಿಕೊಳ್ಳಿಕ್ಕೋಸ್ಕರ ಸೂತ್ರವನ್ನು ಅವಲಂಬಿಸಬೇಕಾಗಿದೆ. ಆದ್ದರಿಂದ ವಿಷಯವಾಕ್ಯವು ಇಲ್ಲಿ ಉದಾಹಾರಿ, ಕರ್ಮಣಿ ಪ್ರಯೋಗ ಲುಂಗ್ಲಕಾರ. ಸಂಶಯ ಸ್ಥಾನಂಚ ಉದಭಾವಿ. ಸಂಶಯದ ಸ್ಥಾನ, ಸಂಶಯ ಯಾಕೆ ಬಂತು? ಒಂದ್ ಕಡೆ ಅಕ್ಷರಾತ್ ಪರತಃ ಪರಹ ಅಂತಿದೆ, ಹಿಂದೆ ಒಂದ್ ಕಡೆ ವಿಷ್ಣುವನ್ನ ಆನಂದಮಯ ಇತ್ಯಾದಿಗಳನ್ನು ಹೇಳಿದ್ದಾರೆ. ಯತೀರ್ಥರ ಮಾತಿನಂತನೇ ಸಂಶಯ ಬರ್ಲಿಕ್ಕೆ ಏನು ಕಾರಣ? ಎರಡೆರಡು ಕಾರಣಗಳಿರ್ತವೆ. ಪೂರ್ವ ಪಕ್ಷದವರಿಗೂ ಒಂದು ಕಾರಣ ಇರ್ತದೆ, ಸಿದ್ಧಾಂತ ಹೇಳೋರಿಗೂ ಒಂದು ಕಾರಣ ಇರ್ತದೆ. ಹೀಗೆ ಸಂಶಯದ ಸ್ಥಾನ ಅಂದ್ರೆ ಬೀಜ, ಅದು ಉದಭಾವಿ. ಇದು ಕರ್ಮಣಿ ಪ್ರಯೋಗ ಲುಂಗ್ಲಕಾರ. ಅದು ಎತ್ತಿ ತೋರಿಸಲ್ಪಟ್ಟಿದೆ, ಇಟ್ ವಾಸ್ ಪಾಯಿಂಟೆಡ್ ಔಟ್ ಅಂತ ಅರ್ಥ ಅದಕ್ಕೆ. ಪೂರ್ವ ಪಕ್ಷ ಬೀಜಂಚ ಅಸೂಚಿ, ಇದು ಕರ್ಮಣಿ ಪ್ರಯೋಗ ಲುಂಗ್ಲಕಾರ. ಸಂಶಯ ಬರಲಿಕ್ಕೆ ಏನು ಕಾರಣ? ಪೂರ್ವ ಪಕ್ಷದವರದು ಯಾಕೆ ಪೂರ್ವ ಪಕ್ಷ ಪ್ರಬಲ ಆಯಿತು, ಅವರ ಧ್ವನಿ ಯಾಕೆ ಗಟ್ಟಿಯಾಯಿತು ಅನ್ನೋದೆಲ್ಲವೂ ಕೂಡ ಇಲ್ಲಿ ಸೂಚಿಸಲ್ಪಟ್ಟಿತು ಅಂತ. ಅದು ಕೂಡ ಕರ್ಮಣಿ ಪ್ರಯೋಗದ ಲುಂಗಕಾರ. ಮುಂದೆ ಆ ಕೆಳಗಿನ ಒಂದು ಪ್ಯಾರ ಇದೆ, ಅಲ್ಲೂ ಕೂಡ ನಾವು ಹೆಚ್ಚಿಂದ ನೋಡಬೇಕಾದ್ದೇನಿಲ್ಲ. ಕೊನೆಗೆ ಅಥಪರ ತದೇತದಕ್ಷರಂ ಬ್ರಹ್ಮ ಪುರುಷ ಏವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಇತ್ಯಾದಿನ ವಿಷ್ಣು ಧರ್ಮತ್ವೇನ ಸ್ಪಷ್ಟಂ ಶ್ರುತ್ಯಂತರ ಸಿದ್ಧಂ ಪರವಿದ್ಯಾ ವಿಷಯತ್ವ ಬ್ರಹ್ಮತ್ವ ಅಮೃತತ್ವಾದಿ. ವಿಷ್ಣುವಿನದೇ ಅಸಾಧಾರಣ ಧರ್ಮಗಳು ಅಂತ ನಮಗೆ ಬೇರೆ ಬೇರೆ ವೇದವಾಕ್ಯಗಳಿಂದ ಕೆಲವು ವಿಷಯಗಳು ಗೊತ್ತಾಗಿವೆ. ಅದೇನು? ಒಂದು ನಾವೀಗಾಗಲೇ ಪುರುಷ ಸೂಕ್ತ ನೋಡಿದ್ದೇವೆ, ತಮೇವಂ ವಿದ್ವಾನ್ ಅಮೃತ ಯಹಭವತಿ ಅಂತ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಅಲ್ಲಿ ಮತ್ತೊಂದು ವೇದವಾಕ್ಯವನ್ನು ತೋರಿಸ್ತಾರೆ ತ್ರಿವಿಕ್ರಮ ಪಂಡಿತರು. ಪರವಿದ್ಯಾ ವಿಷಯತ್ವ ಮತ್ತು ಬ್ರಹ್ಮತ್ವ ಅವು ವಿಷ್ಣುವಿನದೇ ಧರ್ಮ. ಬ್ರಹ್ಮತ್ವ ಅನ್ನೋದು, ಅಮೃತತ್ವವು ಅವನದೇ ಧರ್ಮ. ಅಥ ಪರಾಯ ತದಾ ಯಯಾತದಕ್ಷರಮಧಿಗಮ್ಯತೆ ಅಥರ್ವಣ ತದೇತದಕ್ಷರಂ ಬ್ರಹ್ಮ, ಇವು ಎಲ್ಲ ಉಪನಿಷತ್ತಿಂದು. ಪುರುಷ ವೇದಂ ಸರ್ವಂ ಅಂತ ನಾವು ಪುರುಷ ಸೂಕ್ತದಲ್ಲಿ ಓದ್ತೇವೆ. ಹಾಗೆ ಇದು ಒಂದು ಬೇರೆ ಬೇರೆ ಪುರುಷ ಸೂಕ್ತಗಳು ಅಥವಾ ಬೇರೆ ಬೇರೆ ವೇದವಾಕ್ಯದಲ್ಲಿ ಬಂದಿರೋದು. ಕರ್ಮ ತಪೋ ಬ್ರಹ್ಮ ಪರಾಮೃತಂ ಇವೆಲ್ಲ ಎಲ್ಲಿದ್ದ ವೇದವಾಕ್ಯಗಳು ಅಂತ ನಾವು ನೋಡ್ಲಿಕ್ಕೆ ಹೋಗಲಿಲ್ಲ. ಯಾವಾಗಾದ್ರೂ ಒಂದ್ಸರಿ ಅವು ಎಲ್ಲೆಲ್ಲಿ ಬಂದದ್ದು ಅಂತ ನೋಡಿ ಇಟ್ಕೊಂಡ್ರೆ ಒಳ್ಳೆಯದೇ, ಅದನ್ನೊಂದ್ಸರಿ ನೋಡ್ಬೇಕಷ್ಟೆ. ಅತಃ ಅದೃಶ್ಯತ್ವಾದಿ ಗುಣಕ್ಕೋ ವಿಷ್ಣುದೇವ. ಇಷ್ಟೆಲ್ಲ ಇರೋದ್ರಿಂದ ಅದೃಶ್ಯತ್ವ ಮೊದಲಾದ ಗುಣಗಳು, ಸ್ವಾಮಿ ರಹಿತತ್ವ ಮೊದಲಾದ ಗುಣಗಳೆಲ್ಲವೂ ಕೂಡ ಇರುವುದು ವಿಷ್ಣುವಿನಲ್ಲೇ. ಆಯುರ್ವೇದೋ ಧನುರ್ವೇದೋ ಗಾಂಧರ್ವಂ ಸ್ಥಾಪತ್ಯಂಚ ಉಪಾಂಗಾನಿ. ಅಲ್ಲಿ ಅಥರ್ವಣ ಉಪನಿಷತ್ತಿನಲ್ಲೇ ಅಪರಾವಿದ್ಯಾ ಅಂದ್ರೆ ಯಾವುದು ಅಂತ ತೋರಿಸಿದ್ದಾರೆ ಅವರು.
4 ವೇದಗಳು 6 ಅಂಗಗಳು ಅಂತೆಲ್ಲ. ಹಾಗೆ ಉಪ ಅಂಗಗಳು ಅಂದರೆ ಯಾವುದು? ಆಯುರ್ವೇದ, ಧನುರ್ವೇದ, ಗಾಂಧರ್ವ ಅಂದರೆ ಸಂಗೀತ ವಿದ್ಯಾ, ಸ್ಥಾಪತ್ಯ ಅಂದರೆ ಶಿಲ್ಪವೇದ, ಇವೆಲ್ಲ ಉಪಾಂಗಗಳು. ಶಿಷ್ಟಾಹ ಕಲಾಹ ವಿದ್ಯಾಹ ಪ್ರತ್ಯಂಗಾನಿ. ಇನ್ನೂ ಅನೇಕ ಬೇರೆ ಬೇರೆ ಶಾಸ್ತ್ರಗಳಿರಬಹುದು, 64 ಕಲೆಗಳು ಮೊದಲಾದವುಗಳು. ಅವೆಲ್ಲ ಕಲೆಗಳು ಅಂದರೆ ವಿದ್ಯೆಗಳು. ಅವೆಲ್ಲ ಅಂಗ ಮತ್ತೆ ಉಪಾಂಗ ಮತ್ತು ಪ್ರತ್ಯಂಗ ಅಂತ. ಅಂಗ ಅನ್ನೋದು ಹೆಚ್ಚು ಪ್ರಧಾನ, ಉಪಾಂಗ ಅನ್ನೋದು ಸ್ವಲ್ಪ ಕಡಿಮೆ ಪ್ರಧಾನ, ಪ್ರತ್ಯಂಗ ಅನ್ನೋದು ಮತ್ತೂ ಕಡಿಮೆ. ಇನ್ನೂ ಅನೇಕ ಶಾಸ್ತ್ರಗಳು ಅಂತ ಅದರ ತಾತ್ಪರ್ಯ. ಒಟ್ಟು ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.